ಏನಾಗಲ್ಲ ಶ್ಯಾಮ್. ಇನ್ನು ಆ ದೇವ್ರ ದಯೆ ನಿಮ್ಮ ಅದೃಷ್ಟ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಇನ್ನು ಆ ದೇವ್ರ ದಯೆ ನಿಮ್ಮ ಅದೃಷ್ಟ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಇನ್ನು ಆ ದೇವ್ರ ದಯೆ ನಿಮ್ಮ ಅದೃಷ್ಟ. ನೀವು ಅಳ್ಬೇಡಿ ಮಮ್ಮಿ, ಶ್ಯಾಮಂಗೇನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಎಲ್ಲಿಗೆ ಹೋಗ್ತಿದ್ದಾನ್ರಿ ಅವನು? ಚೀಫ್ ಡಾಕ್ಟರ್ ಹತ್ರ ಮಾತಾಡಕ್ಕೆ ಹೋಗ್ತಿದ್ದಾನೆ ಅನ್ಸುತ್ತೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಅವ್ರಿಗೆ ಪ್ರಜ್ಞೆ ಬರಬೇಕಿತ್ತು, ಆದರೆ ಯಾಕೋ ಗೊತ್ತಿಲ್ಲ. ನಿಮ್ಮ ಮಿಸ್ಸಸ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಏನಾಗುತ್ತೋ ನೋಡೋಣ. ಏನು ಕೃಷ್ಣ ಇದು? ಯಾಕೆ ಹೀಗೆ ಮಾಡಿದೆ? ಶ್ಯಾಮ ಯಾವ ಪಾಪ ಮಾಡಿದಾಳೆ ಅಂತ ಅವಳಿಗೆ ಈ ರೀತಿ ಕಷ್ಟ ಕೊಟ್ಟೆ? ಅವಳು ಯಾವ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಹೀಗೆ ನೋವು ಕೊಡ್ತಿದ್ಯಾ? ಅವಳಿಗೆ ಬುದ್ಧಿ ಬಂದಾಗಿಂದ ನೀನೇ ದೈವ ಅಂತ ಅಂದ್ಕೊಂಡವಳು. ಅವಳು ಬೆಳೆದು ದೊಡ್ಡವಳಾಗ್ತಾ ತನ್ನ ಮನಸ್ಸಲ್ಲಿರೋ ನಿನ್ನ ಸ್ಥಾನನೂ ಬೆಳೆಸ್ತಾ ಬಂದ್ಲು. ತಂದೆ, ತಾಯಿ, ಗುರು, ದೈವ ಎಲ್ಲ ಎಲ್ಲ ನೀನೇ ಅಂತ ಮನಸ ವಾಚ ಕರ್ಮಣ ನಂಬಿದಳೆ. ತನಗೆ ಎಷ್ಟು ಕಷ್ಟ ಬಂದ್ರು, ಎಷ್ಟೇ ನೋವಾದ್ರೂ ಆ ಕಷ್ಟನ ನೋವನ್ನ ನೀನೇ ದೂರ ಮಾಡ್ತೀಯ ಅಂತ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ. ಕೃಷ್ಣ ಇದನ್ನಲ್ಲ ಕಂಗಾಲಿ ಯಾಕೆ ಅಂತ ಎಷ್ಟು ಧೈರ್ಯ ತಂದುಕೋತಾಳೆ. ಅಷ್ಟು ನಂಬಿಕೆ ಇಟ್ಕೊಂಡಿರೋ ಭಕ್ತೆಗೆ ಇಷ್ಟು ಕಷ್ಟ ಕೊಡೋದು ನ್ಯಾಯನಾ? ಅಷ್ಟು ಧೈರ್ಯ ಇರೋ ಭಕ್ತೆಗೆ ಇಷ್ಟೊಂದು ನೋವು ಕೊಡೋದು ಧರ್ಮನಾ? ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಭಗವದ್ಗೀತೆನಲ್ಲಿ ಹೇಳಿದ್ದೆ. ಫಲನ ಅಪೇಕ್ಷೆ ಪಡೆದೆ ಕೆಲಸ ಮಾಡಬೇಕು ಅಂತಂದೆ. ನಾನು ಫಲ ಸಿಗಲಿ ಅಂತಾನೆ ಇಲ್ಲಿಗೆ ಬಂದಿರೋದು. ಶ್ಯಾಮನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ ಅಂತ ನಿನಗೆ ನೆನಪಿಸಕ್ ಬಂದಿದ್ದೀನಿ. ನನ್ನ ಪ್ರಾರ್ಥನೆ ಕೇಳಿ ನೀನು ಶ್ಯಾಮನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ದೀನಿ. ನೀನು ಪುಟ್ಟು ಮಗುವಾಗಿದ್ದಾಗಲೇ ನಿನ್ನ ಸಾಯಿಸೋದಿಕ್ಕೆ ಅಂತ ಬಂದ ಪೂತನಿನ ಗುರ್ತು ಹಿಡ್ದೆ. ಈಗ ಶ್ಯಾಮಂಗೆ ಬಂದಿರೋಂಥ ಆ ಅಪಾಯನ ಗುರ್ತು ಹಿಡಿಯಕ್ಕಾಗ್ಲಿಲ್ವಾ? ಶ್ಯಾಮನ್ನ ಕಾಪಾಡಕ್ಕಾಗ್ಲಿಲ್ವಾ? ಅಧರ್ಮದ ವಿರುದ್ಧ ಹೋರಾಡ್ತಿದ್ದ ಧರ್ಮರಾಜನ್ ಪಕ್ಕ ನಿಂತು ಧರ್ಮನ ಗೆಲ್ಲಿಸ್ದೆ.
ಈಗ ಸಾವಿನ ಜೊತೆ ಹೋರಾಡ್ತಾ ಇರೋ ಶ್ಯಾಮನ್ ಪಕ್ಕ ನಿಂತು ಶ್ಯಾಮನ್ನ ಗೆಲ್ಸೋದಿಲ್ವಾ? ಗೆಲ್ಸಿ ಶ್ಯಾಮನ್ನ ಬದುಕಿಸೋದಿಲ್ವಾ? ಕಾಪಾಡು ಕೃಷ್ಣ, ನನ್ನ ಶ್ಯಾಮನ್ನ ಕಾಪಾಡು. ಕಾಪಾಡು ಕೃಷ್ಣ, ನನ್ನ ಶ್ಯಾಮನ್ನ ಕಾಪಾಡು. ನೋಡಪ್ಪ, ಏನು ಮಾಡ್ತಾ ಇದೀಯ ನೀನು? ನಿಲ್ಸಪ್ಪ, ನಿಲ್ಸು. ಏನಿದು ಆವೇಶ? ಇದು ಆವೇಶ ಅಲ್ಲ ಅರ್ಚಕರೇ, ಇದು ನೋವು. ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಇರೋ ನನ್ನ ಹೆಂಡತಿನ ಕಾಪಾಡ್ಕೊಳ್ಳೋದಕ್ಕೆ ನಾನು ಪಡ್ತಾ ಇರೋ ನೋವು. ಈ ಕೃಷ್ಣನ್ ಭಕ್ತಿ ಆಗಿರೋ ನನ್ನ ಹೆಂಡತಿನ ಕಾಪಾಡು ಅಂತ ಕೃಷ್ಣನ್ನ ಬೇಡ್ಕೊಳ್ತಾ ಇರೋ ನನ್ನ ನೋವಿದು. ನೊಂದ್ಕೋಬೇಡಪ್ಪ, ಭಗವಂತ ಭಕ್ತರಿಗೆ ಪರೀಕ್ಷೆ ಮಾಡ್ತೇನೆ ಹೊರತು ಶಿಕ್ಷೆ ಕೊಡಲ್ಲ. ಇದನ್ನು ತಗೊಳಪ್ಪ. ಇದು ಸ್ವಾಮಿಗೆ ಚಂದನ ಸೇವೆ ಮಾಡಿದ ಗಂಧ. ಇದನ್ನು ತಗೊಂಡು ಹೋಗಿ ನಿನ್ನ ಹೆಂಡತಿ ಹಣೆಗಿಡು. ಗಂಡಾಂತರ ಎಲ್ಲ ಹೋಗುತ್ತೆ. ಅಪ್ಪ ಅಖಿಲ್, ಏನು ಎಲ್ರೂ ಇಲ್ಲಿದ್ದೀರಾ? ಶ್ಯಾಮನ ಈ ರೂಮಿಗೆ ಶಿಫ್ಟ್ ಮಾಡಿದಾರಪ್ಪ. ಅದ್ ಸರಿ, ಏನು ಹೇಳ್ದೆ ನೀನ್ ಎಲ್ಲಿಗೆ ಹೋದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಡ್ಯಾಡಿ. ಅಖಿಲ್, ಶ್ಯಾಮನ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲಪ್ಪ. ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಕೃಷ್ಣಂಗೆ ಗಂಧ ಸೇವೆ ಮಾಡಿರೋ ಗಂಧ ತಂದಿದ್ದೀನಿ ಡ್ಯಾಡಿ. ಬೊಟ್ಟಿಟ್ಟು ಬರ್ತೀನಿ. ಶ್ಯಾಮಂಗೋಸ್ಕರ ಅಖಿಲ್ ದೇವಸ್ಥಾನಕ್ಕೆ ಹೋಗಿದ್ದ ಅಂದ್ರೆ ಬರ್ತಾ ಬರ್ತಾ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ ಮಹಾರಾಯರ್ಗೆ. ಶ್ಯಾಮ, ಹೇಳಿದ್ದೀನಿ ಶ್ಯಾಮ, ನಿನ್ನ ಬಗ್ಗೆ ನಿನ್ನ ಕೃಷ್ಣನ್ಗೆ ಹೇಳಿದ್ದೀನಿ. ಅವನೇ ನಿನ್ನ ಕಾಪಾಡ್ತಾನೆ. ಅದು ಅವನ ಜವಾಬ್ದಾರಿ ಅಷ್ಟೇ. ಶ್ಯಾಮ, ನಿನಗೋಸ್ಕರ ಗಂಧ ತಂದಿದ್ದೀನಿ. ಶ್ಯಾಮ, 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 ಶ್ಯಾಮ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್. ಏನಂದ್ರೆ? ಮೇಡಮ್,
ಮೇಡಮ್, ಶ್ಯಾಮ 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 ಶ್ಯಾಮ, ಶ್ಯಾಮ, ನಾನು ನಿಮ್ಮ ಅತ್ತೆ ಅಮ್ಮ. ಶ್ಯಾಮ, ಶ್ಯಾಮ ಎದ್ದೇಳಮ್ಮ. ಏಳು ಶ್ಯಾಮ, ಶ್ಯಾಮ. ಅವರಿಗೆ ಪ್ರಜ್ಞೆ ಬಂದಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ ಡಾಕ್ಟರ್. ಅವಳ ಹಣೆಗೆ ಗಂಧ ಇಡ್ತಿದ್ದ ಹಾಗೆ ಶ್ಯಾಮಂಗೆ ಪ್ರಜ್ಞೆ ಬಂದಿತ್ತು. ಎಚ್ಚರ ಆಗಿದ ತಕ್ಷಣ ಹೋದ್ಲೋ ಏನೋ. ಐ ಮೀನ್, ಪ್ರಜ್ಞೆ ಬಂದು ಮತ್ತೆ ಪ್ರಜ್ಞೆ ತಪ್ಪ ಹೋಯ್ತೋ ಏನೋ ಅಂತ. ಹಾಗಾಗೋ ಚಾನ್ಸ್ ಇದೆಯಾ ಡಾಕ್ಟರ್? ಇದೆಯಮ್ಮ, ಹಾಗಾಗೋ ಚಾನ್ಸ್ ಇದೆ. ಹಾಗೆ ಪ್ರಜ್ಞೆ ಬಂದು ಹೋಗ್ಬೋದು. ಹೀಗೆ ಕೆಲವರಿಗೆ ಪ್ರಜ್ಞೆ ಬಂದು ಹೋಗುತ್ತೆ, ಕೆಲವರು ಹಾಗೇ ಇರ್ತಾರೆ. ಶ್ಯಾಮನ್ಗೆ ಪ್ರಜ್ಞೆ ಬಂದ್ಬಿಟ್ರೆ ಇನ್ನೇನ್ ಪ್ರಾಬ್ಲಮ್ ಇರಲ್ವಲ್ಲ ಡಾಕ್ಟ್ರೆ? ಹೇಳೋಕ್ಕಾಗಲ್ಲ ಸರ್. ಅವರಿಗೆ ಪ್ರಜ್ಞೆ ಬಂದು ನಿಮ್ಮನ್ನು ಗುರ್ತಿಡಿಯೋ ತನಕ ಪರಿಸ್ಥಿತಿ ಏನೂ ಹೇಳೋಕ್ಕಾಗಲ್ಲ. ಅಂದ್ರೆ ನಮ್ ಶ್ಯಾಮ ಹಳೇದನ್ನೆಲ್ಲ ಮರೆಯೋ ಚಾನ್ಸಸ್ ಇದೆಯಾ ಡಾಕ್ಟರ್? ಇದೆ. ಹೀಗೆ ತಲೆಗೆ ಏಟಾದಾಗ ಹಳೇದೆಲ್ಲ ಮರೆಯೋದು ಕೆಲವರು ವಿಷಯದಲ್ಲಿ ನಡೆಯುತ್ತೆ. ಹಾಗೆ ಹಿಂದಿಂದೆಲ್ಲ ಮರೆತ್ರೆ ನಮ್ ಶ್ಯಾಮನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತಾ ಡಾಕ್ಟರ್? ಪೇಷಂಟ್ ಕಂಡೀಷನ್ ಮೇಲೆ ಟ್ರೀಟ್ಮೆಂಟ್ ಇರುತ್ತಮ್ಮ. ಅವರಿಗೆ ಪ್ರಜ್ಞೆ ಬಂದ ಮೇಲೆ ಪರಿಸ್ಥಿತಿ ನೋಡಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕೋ ಯೋಚನೆ ಮಾಡೋಣ. ಅಖಿಲ್ ಅವರೇ, ಡಾಕ್ಟರ್, ನೀವು ನನ್ನ ಜೊತೆ ಬನ್ನಿ. ಓಕೆ. ಅತ್ತೆ, ಡಾಕ್ಟರ್ ಹೀಗೆ ಅಖಿಲ್ನ ಕರ್ಕೊಂಡು ಹೋಗಿ ಪರ್ಸ್ನಲ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಕಂಡೀಷನ್ ಸೀರಿಯಸ್ಸೇ ಆಗಿರುತ್ತೆ. ಇಲ್ಲ, ಏನೂ ಆಗಲ್ಲ. ನಮ್ಮ ಶ್ಯಾಮಂಗೇನೂ ಆಗಲ್ಲ. ನನ್ನ ಸೊಸೆಗೆ ಪ್ರಜ್ಞೆ ಬರುತ್ತೆ. ಇವಳು ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ತಾಳೆ. ನನಗ ನಂಬಿಕೆ ಇದೆ. ಕೃಷ್ಣ, ಆ ಕೃಷ್ಣ ನನಗೆ ಅನ್ಯಾಯ ಮಾಡಲ್ಲ. ಕೃಷ್ಣ ಶ್ಯಾಮನ ಕಾಪಾಡ್ತಾನೆ. ಹೌದು, ಕಾಪಾಡ್ತಾನೆ ನನ್ನ ಕೃಷ್ಣ. ಕೃಷ್ಣ ಶ್ಯಾಮನ್ನ ಖಂಡಿತ ಕಾಪಾಡ್ತಾನೆ. ನೀವು ಸುಮ್ಮನಿರಿ ಅತ್ತೆ, ನೀವು ಅಳಬಾರ್ದು. ಶ್ಯಾಮ, ಶ್ಯಾಮ, ಶ್ಯಾಮ ಎದ್ದೇಳು. ಶ್ಯಾಮ, ನಾನಮ್ಮ, ನಿಮ್ಮತ್ತೆಮ್ಮ. ಶ್ಯಾಮ, ಎದ್ದೇಳಮ್ಮ. ಶ್ಯಾಮ, ಅಮ್ಮ. ಶ್ಯಾಮ, ಶ್ಯಾಮ, ಏಳು ಶ್ಯಾಮ, ಏಳು. ಶ್ಯಾಮ, ಏಳು ಶ್ಯಾಮ, ಇಲ್ಲಿ ನೋಡು ಶ್ಯಾಮ. ಎದ್ದೇಳು ಶ್ಯಾಮ. ಶ್ಯಾಮ, ಶ್ಯಾಮ, ನೋಡಮ್ಮ, ನೋಡು. ಶ್ಯಾಮ, ಶ್ಯಾಮನ್ ಪ್ರಜ್ಞೆ ಬಂತು ಅಂತ ಅಖಿಲ್ಗೆ ಹೇಳಬೇಕು. ಶ್ಯಾಮ, 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 ಹೇಗಿದ್ಯಮ್ಮ ನೀನು? ಹೇಗಿದ್ಯಾ?
ಏನ್ ಹೀಗ್ ನೋಡ್ತಿದ್ದಾಳೆ? ಡಾಕ್ಟರ್ ಹೇಳ್ದಾಗೆ ಇವಳಿಗೆ ಹಿಂದಿಂದೆಲ್ಲ ಮರ್ತೆ ಹೋಗಿದ್ಯಾ ಹೇಗೆ? ಅತ್ತೆ, ಶ್ಯಾಮ, ಅತ್ತೆ, ಶ್ಯಾಮ, ಭಗವಂತ. ಶ್ಯಾಮ, ಅಮ್ಮ ಶ್ಯಾಮ, ಎಲ್ಲಿದ್ದೀನಿ? ಹೆದರ್ಕೋಬೇಡಮ್ಮ. ನಿನಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಅದರಿಂದ ಒಂದು ಸಣ್ಣ ಗಾಯ ಆಗಿದೆ ಅಷ್ಟೇ. ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲರೂ ಬಂದರು, ಅಖಿಲ್ ಅವ್ರು ಬರಲಿಲ್ವಾ? ಅಖಿಲ್, ಶ್ಯಾಮ, ಶ್ಯಾಮ, ಏನ್ ನೀನ್ ಮಾಡಿರೋ ಕೆಲಸ? ಯಾಕೆ ಮಾಡಿದೆ? ನೀನ್ ಈ ಥರ ಮಾಡ್ತೀಯ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಅಪ್ಪ ಅಖಿಲ್, ಏನೋ ಇದು? ಯಾಕೆ ಹೀಗೆ ಕೂಗ್ತಿದ್ಯಾ? ನೋವು ಡ್ಯಾಡಿ, ನೋವು. ಇವಳು ಮಾಡಿರೋ ಕೆಲಸ ನೆನಪು ಮಾಡ್ಕೊಂಡ್ರೆ ಕೋಪ ಬರ್ತಾ ಇದೆ. ಕ್ಷಮಿಸ್ಬೇಡಿ ನನ್ನನ್ನು. ನಾನು ಮಾಡಿರೋ ಕೆಲಸಕ್ಕೆ ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಆದರೆ ಮಾಡದೇ ಇರೋಕ್ಕಾಗಿಲ್ಲ. ಇದ್ಯಾಕೆ ಶ್ಯಾಮ ಹೀಗೆ ಮಾತಾಡ್ತಿದ್ದಾಳೆ? ರಾತ್ರಿ ಒಬ್ಳೆ ದೇವಸ್ಥಾನಕ್ಕೆ ಹೋಗಿದ್ರಿಂದ ಅಖಿಲ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಅವಳು ಬರ್ದಿದ್ದ ಲೆಟರ್ ಓದಿ ಅಖಿಲ್ ಹೀಗೆ ಆಡ್ತಿದ್ದಾನೆ ಅನ್ಕೊಂತಿದ್ದಾಳೇನೋ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ನಾನು ಮಾಡಿದ್ದು ದೊಡ್ಡ ತಪ್ಪೇ ರೀ, ಅದು ನನಗೆ ಗೊತ್ತು. ಆ ತಪ್ಪಿಗೆ ನೀವು ಏನು ಶಿಕ್ಷೆ ಕೊಟ್ಟರು ಅನುಭವಿಸೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದಕ್ಕೆ ಆ ಲೆಟರ್. ಶ್ಯಾಮ, ಈಗ ಆ ವಿಷಯ ಎಲ್ಲ ಯಾಕಮ್ಮ? ಲೆಟರಾ? ಏನ್ ಲೆಟ್ರು? ಯಾವ ಲೆಟರ್? ಏನ್ ಲೆಟ್ರು ಶ್ಯಾಮ? ಲೆಟರ್ ಅಲ್ಲ ಕಣಪ್ಪ, ವಾಟರ್. ವಾಟರ್ ಅನ್ನೋಕೆ ಹೋಗಿ ಲೆಟರ್ ಅಂತ ಇದ್ದಾಳೆ ಅಷ್ಟೇ. ಈಗಷ್ಟೇ ಅವಳಿಗೆ ಪ್ರಜ್ಞೆ ಬಂದಿದೆಯಲ್ಲ, ಗಂಟ್ಲು ಒಣಗೋಗಿರುತ್ತೆ. ಮಾತಾಡೋದಕ್ಕೆ ಭಯ ಪಡ್ತಿದ್ದಾಳೆ. ಅದಕ್ಕೆ ವಾಟರ್ ಅಂತ ಕೇಳೋಕೆ ಹೋಗಿ ಲೆಟರ್ ಅಂದ್ಬಿಟ್ಲು. ಅಷ್ಟೇ ಅಲ್ವಾ ಶ್ಯಾಮ? ಅಷ್ಟೇ. ಲೆಟರ್ ಅಲ್ಲ, ವಾಟರ್. ವಾಟರ್. ಹಾ, ವಾಟರ್ ತಗೊಳಮ್ಮ. ಕುಡಿ. ಹಾ, ಶ್ಯಾಮ, ಕುಡಿ.